ಹಾಸನ ಜಿಲ್ಲೆಯ ಲೋಕಸಭಾ ಸ್ಥಾನವನ್ನು ಹಿಡಿಲಿಕ್ಕೆ ನಾವೆಲ್ಲ ಸಂಘಟಿತರಾಗಬೇಕು ಅಂತ ಹೇಳಿ ನಮ್ಮಲ್ಲಿದ್ದ ವೈಷಮ್ಯವನ್ನೆಲ್ಲ ಮರೆತು ನಾವೆಲ್ಲ ವೈಷಮ್ಯಗಳನ್ನು ಬದಿಗೊತ್ತಿ ನಮ್ಮೆಲ್ಲ ಮುಖಂಡರುಗಳು, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ನಾವೆಲ್ಲ ಸೇರಿ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಈ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ಜನತೆಗೆ ಒಂದು ಸಂದೇಶವಾಗಿದೆ. ಕಾಂಗ್ರೆಸ್ನವರು ಎದ್ದಿದ್ದಾರೆ, ಕಾಂಗ್ರೆಸ್ನವರು ಸಂಘಟಿತರಾಗಿದ್ದಾರೆ, ಕಾಂಗ್ರೆಸ್ನವರು ಸಂಪೂರ್ಣ ಸಂಘಟಿತರಾಗಿ ಈ ಜಿಲ್ಲೆಯ ರಾಜಕಾರಣಕ್ಕೆ ಧುಮುಕಿದ್ರೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಗೆ ಗೆಲುವು ಶತಸಿದ್ಧ ಅಂತಕ್ಕಂಥದ್ದು ಈ ಜಿಲ್ಲೆಯ ಜನ ಏನು ಮಾತಾಡ್ತಾ ಇದ್ರು ಅದು ಇವತ್ತು ಸಾಕ್ಷೀಭೂತವಾಗಿದೆ. ಇವತ್ತು ಸೇರಿದ್ದೇವೆ, ಎಲ್ಲ ಒಂದಾಗಿದ್ದೇವೆ ಒಂದು ವೇದಿಕೆ ಮೇಲೆ. ನಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಂಡು ಹೈಕಮಾಂಡ್ ಯಾರನ್ನೇ ಅಭ್ಯರ್ಥಿ ಮಾಡಲಿ ನಮ್ಗೆ ಚಿಂತೆ ಇಲ್ಲ, ನಮ್ಮಲ್ಲಿ ಒಳಜಗಳ ಇಲ್ಲ. ಯಾರಿಗೆ ಹೆಸರನ್ನ ಕಟ್ಟಿ ಕಳಿಸ್ತಾರೆ ಅವರಿಗೆ ಕಂಕಣಬದ್ಧರಾಗಿ ನಾವೆಲ್ಲ ದುಡಿಲಿಕ್ಕೆ ನಾವು ಪ್ರಾಮಾಣಿಕರಾಗಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಸಭೆ ಇದು. ಶಿವಲಿಂಗೇಗೌಡರ ಅಭಿನಂದನಾ ಸಮಾರಂಭದ ಜೊತೆಯಲ್ಲಿ ಈ ಸಂದೇಶ ಈ ಜಿಲ್ಲೆಯ ಜನತೆಗೆ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಆಗಿತ್ತು. ಅದು ಇವತ್ತು ಹೋಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದಾದ ಮೇಲೆ ಬಹಳ ಜನ ಹೇಳ್ತಾರೆ, ನಾನು ರಾಜಣ್ಣವರು ಎಲ್ಲ ಡೆಲ್ಲಿಗೆ ಹೋಗಿದ್ದು, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಹೋಗಿದ್ದು. ಇವತ್ತು ನಾನು ರಾಜಣ್ಣವರ ಹತ್ರ ಕ್ಷಮೆ ಕೇಳಿ ನಾಲ್ಕು ಮಾತುಗಳನ್ನ ರಾಜಕೀಯವಾಗಿ ಮಾತನಾಡ್ತೇನೆ. ರಾಜಕೀಯವಾಗಿ ಮಾತಾಡ್ತೇನೆ. ಯಾಕೆ ಅಂದ್ರೆ ಇಲ್ಲಾಂದ್ರೆ ನಮ್ಮ ಜನಕ್ಕೆ ಅರ್ಥ ಆಗೋದಿಲ್ಲ. ಇಲ್ಲಿ ಇವತ್ತು ಏನ್ ಸನ್ನಿವೇಶ ಆಗಿದೆ, ಸಿದ್ದರಾಮಣ್ಣವರು ಅಲ್ಲಿ ಜಂತರ್ ಮಂತರ್ನಲ್ಲಿ ದೆಹಲಿನಲ್ಲಿ ಮುಖಕ್ಕೆ ಹೇಳಿದ್ರು ಈ ದೇಶದ ಪ್ರಧಾನಮಂತ್ರಿಗಳಿಗೆ ಮತ್ತು ಹಣಕಾಸು ಸಚಿವರಿಗೆ. ಅಲ್ಲಿ ಹೋಗಿ ಅಂಕಿ ಸಂಖ್ಯೆಗಳಿಲ್ದಲೇ ಸುಳ್ಳನ್ನು ಹೋಗಿ ಜಂತರ್ ಮಂತರ್ನಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಹಾಸನ ಜಿಲ್ಲೆಯ ಲೋಕಸಭಾ ಸ್ಥಾನವನ್ನು ಹಿಡಿಲಿಕ್ಕೆ ನಾವೆಲ್ಲ ಸಂಘಟಿತರಾಗಬೇಕು ಅಂತ ಹೇಳಿ ನಮ್ಮಲ್ಲಿದ್ದ ವೈಷಮ್ಯವನ್ನೆಲ್ಲ ಮರೆತು ನಾವೆಲ್ಲ ವೈಷಮ್ಯಗಳನ್ನು ಬದಿಗೊತ್ತಿ ನಮ್ಮೆಲ್ಲ ಮುಖಂಡರುಗಳು, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾಂಗ್ರೆಸ್ಸಿನ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ನಾವೆಲ್ಲ ಸೇರಿ ಇವತ್ತು ಒಂದು ಉತ್ತಮವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀರಿ. ಈ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜಿಲ್ಲೆಯ ಜನತೆಗೆ ಒಂದು ಸಂದೇಶವಾಗಿದೆ. ಕಾಂಗ್ರೆಸ್ನವರು ಎದ್ದಿದ್ದಾರೆ, ಕಾಂಗ್ರೆಸ್ನವರು ಸಂಘಟಿತರಾಗಿದ್ದಾರೆ, ಕಾಂಗ್ರೆಸ್ನವರು ಸಂಪೂರ್ಣ ಸಂಘಟಿತರಾಗಿ ಈ ಜಿಲ್ಲೆಯ ರಾಜಕಾರಣಕ್ಕೆ ಧುಮುಕಿದ್ರೆ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿಗೆ ಗೆಲುವು ಶತಸಿದ್ಧ ಅಂತಕ್ಕಂಥದ್ದು ಈ ಜಿಲ್ಲೆಯ ಜನ ಏನು ಮಾತಾಡ್ತಾ ಇದ್ರು ಅದು ಇವತ್ತು ಸಾಕ್ಷೀಭೂತವಾಗಿದೆ. ಇವತ್ತು ಸೇರಿದ್ದೇವೆ, ಎಲ್ಲ ಒಂದಾಗಿದ್ದೇವೆ ಒಂದು ವೇದಿಕೆ ಮೇಲೆ. ನಮ್ಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಂಡು ಹೈಕಮಾಂಡ್ ಯಾರನ್ನೇ ಅಭ್ಯರ್ಥಿ ಮಾಡಲಿ ನಮ್ಗೆ ಚಿಂತೆ ಇಲ್ಲ, ನಮ್ಮಲ್ಲಿ ಒಳಜಗಳ ಇಲ್ಲ. ಯಾರಿಗೆ ಹೆಸರನ್ನ ಕಟ್ಟಿ ಕಳಿಸ್ತಾರೆ ಅವರಿಗೆ ಕಂಕಣಬದ್ಧರಾಗಿ ನಾವೆಲ್ಲ ದುಡಿಲಿಕ್ಕೆ ನಾವು ಪ್ರಾಮಾಣಿಕರಾಗಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕೊಡ್ತಕ್ಕಂಥ ಸಭೆ ಇದು. ಶಿವಲಿಂಗೇಗೌಡರ ಅಭಿನಂದನಾ ಸಮಾರಂಭದ ಜೊತೆಯಲ್ಲಿ ಈ ಸಂದೇಶ ಈ ಜಿಲ್ಲೆಯ ಜನತೆಗೆ ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಲಾಷೆ ಆಗಿತ್ತು. ಅದು ಇವತ್ತು ಹೋಗಿದೆ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇದಾದ ಮೇಲೆ ಬಹಳ ಜನ ಹೇಳ್ತಾರೆ, ನಾನು ರಾಜಣ್ಣವರು ಎಲ್ಲ ಡೆಲ್ಲಿಗೆ ಹೋಗಿದ್ದು, ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಹೋಗಿದ್ದು. ಇವತ್ತು ನಾನು ರಾಜಣ್ಣವರ ಹತ್ರ ಕ್ಷಮೆ ಕೇಳಿ ನಾಲ್ಕು ಮಾತುಗಳನ್ನ ರಾಜಕೀಯವಾಗಿ ಮಾತನಾಡ್ತೇನೆ. ರಾಜಕೀಯವಾಗಿ ಮಾತಾಡ್ತೇನೆ. ಯಾಕೆ ಅಂದ್ರೆ ಇಲ್ಲಾಂದ್ರೆ ನಮ್ಮ ಜನಕ್ಕೆ ಅರ್ಥ ಆಗೋದಿಲ್ಲ. ಇಲ್ಲಿ ಇವತ್ತು ಏನ್ ಸನ್ನಿವೇಶ ಆಗಿದೆ, ಸಿದ್ದರಾಮಣ್ಣವರು ಅಲ್ಲಿ ಜಂತರ್ ಮಂತರ್ನಲ್ಲಿ ದೆಹಲಿನಲ್ಲಿ ಮುಖಕ್ಕೆ ಹೇಳಿದ್ರು ಈ ದೇಶದ ಪ್ರಧಾನಮಂತ್ರಿಗಳಿಗೆ
ಮತ್ತು ಹಣಕಾಸು ಸಚಿವರಿಗೆ ಅಲ್ಲಿ ಹೋಗಿ ಅಂಕಿ ಸಂಖ್ಯೆಗಳಿಲ್ದಲೇ ಸುಳ್ಳನ್ನ ಹೋಗಿ ಜಂತರ್ ಮಂತರ್ನಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.